ನಮ್ಮ ದೃಷ್ಟಿಯಲ್ಲಿ 5495 ಇವತ್ತಿಗೂ ಕೂಡ ಇಟ್ ಇಸ್ ಅ ಸ್ಟ್ಯಾಂಡಿಂಗ್ ರೆಕಮೆಂಡೇಶನ್. ಮೇಡಮ್ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ, ನಾವು ಫೈನಾನ್ಸ್ ಕಮಿಷನ್ ನ ಎಲ್ಲಾ ಶಿಫಾರಸುಗಳನ್ನ ಒಂದು ಅಕ್ಷರನು ತಿದ್ದದ ಹಾಗೆ ಯಥಾವತ್ತಾಗಿ ಅನುಷ್ಠಾನ ಮಾಡೋದಿಕ್ಕೆ ಬದ್ಧರಿದ್ದೇವೆ. ಬೇಕಾದ್ರೆ ತಮಗೆ ವಿಡಿಯೋ ಇವತ್ತು ಕಟ್ ಮಾಡಿ ಕಳಿಸ್ಕೊಡ್ತೇನೆ. ಜನವರಿ ತಿಂಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿರುವಂತಹದ್ದು ನೋಡಿ, ಅದನ್ನ ವಿಡಿಯೋ ಕಟ್ ಮಾಡಿ ಹಾಕ್ಬಿಡಿ ಎಲ್ಲ ಗ್ರೂಪ್ ಅಲ್ಲಿ. ಹಾಗಾದ್ರೆ ನಾವು ಕೇಳ್ತಾ ಇದ್ದೇವೆ ಮೇಡಮ್, ನಮ್ಗೆ 21ನೇ ಸಾಲದ್ದು 5495 ಕೋಟಿ, 21-25ನೇ ಸಾಲಿನದ್ದು 6000 ಕೋಟಿ, ಎರಡು ಸೇರಿದ್ರೆ 11,495 ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿದೆ. ನಾವು ಕೇಳ್ತಾ ಇರೋದಲ್ಲ, ಇದು ಹಣಕಾಸು ಆಯೋಗದ ಶಿಫಾರಸ್ಸು. ನೀವೇ ಹೇಳಿದ ಹಾಗೆ ಹಣಕಾಸು ಆಯೋಗದ ಶಿಫಾರಸ್ಸೇ ಅಂತಿಮ, ಅದರಲ್ಲಿ ಯಾವುದು ತಿದ್ದೋದಿಕ್ಕೆ ಅವಕಾಶ ಇಲ್ಲ ಅಂತ ತಾವು ಹೇಳಿರೋದ್ರಿಂದ ತತ್ಕ್ಷಣ 11,495 ಕೋಟಿ ಕರ್ನಾಟಕಕ್ಕೆ ಬಿಡುಗಡೆ ಮಾಡಿ. ಇಲ್ಲ ಅಂದ್ರೆ ತಾವು ಕರ್ನಾಟಕದಿಂದ ಆಯ್ಕೆಯಾಗಿ ಕರ್ನಾಟಕಕ್ಕೆ ತಮ್ಮಿಂದಾನೇ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಒತ್ತಿ ಹೇಳಬೇಕಾಗತ್ತೆ.